सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. Hi, how are you students? This is Nagaraj HP, lecturer in accountancy, Vishwamanava PU College. In the previous video, we discussed the profit and loss statement, that is income statement. What exactly the income statement and what are the headings which is going to be comes under the case of income statement, and what is the format to be followed while problem solving the income statement. In this class, we are going to be solve the problems in respective of the income statement, that is question bank problems. In that, the first one is from the following information, prepare statement of profit or loss for the year ended 31st March 2018 as per Schedule 3 of Companies Act 2013. You all know that the income statement is going to be have the heading as revenue from operations. Under that, ಸೇಲ್ಸ್ ಅಲ್ಲಿ ರಿಟರ್ನ್ಸ್ ನ ಲೆಸ್ ಮಾಡಿದ್ರೆ ನೆಟ್ ಸೇಲ್ಸ್, ಆ ನೆಟ್ ಸೇಲ್ಸ್ಗೆ ಅದರ್ ಇನ್ಕಮ್ ಅನ್ನ ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಟೋಟಲ್ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತಾ ಹೋಗ್ಬೇಕು. ಎಕ್ಸ್ಪೆನ್ಸಸ್ ಅಂತ ಬಂದರೆ ಫಸ್ಟ್ ಹೆಡಿಂಗ್ ಅದರಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಆದಮೇಲೆ ಸೆಕೆಂಡ್ ಹೆಡಿಂಗ್ ಬಂದ್ಬಿಟ್ಟು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ನೆಕ್ಸ್ಟ್ ಅದಾದಮೇಲೆ ವರ್ಕಿಂಗ್ ಚೇಂಜಸ್ ಇನ್ ಇನ್ವೆಂಟ್ರಿ ಆದಮೇಲೆ ವರ್ಕ್ಸ್ಮನ್ ಕಾಂಪನ್ಸೇಷನ್, ನಥಿಂಗ್ ಬಟ್ ಎಂಪ್ಲಾಯಿ ರೆಮ್ಯುನರೇಷನ್ಸ್. ಆಮೇಲೆ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ, ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಹೆಡಿಂಗ್ಸ್. ಓಕೆ, ಆ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ಡಿಡಕ್ಟ್ ಮಾಡಿದರೆ ನಿಮಗೇನು ಸಿಗುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿದರೆ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PATಯಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ನಾವು ಡಿವೈಡ್ ಮಾಡಿದರೆ ಅವಾಗ ನಮಗೆ EPS ಸಿಗುತ್ತೆ, ಅರ್ನಿಂಗ್ ಪರ್ ಶೇರ್. ಸೊ ದೀಸ್ ಆರ್ ಆಲ್ ದ ಆಸ್ಪೆಕ್ಟ್ಸ್ ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ನೌ ಲೆಟ್ ಅಸ್ ವಿ ನೋ ವಾಟ್ ಈಸ್ ದ ಪ್ರಾಬ್ಲಮ್. ಫಸ್ಟ್, ರೆವೆನ್ಯೂ ಫ್ರಮ್ ಆಪರೇಷನ್ 5 lakh. ರೆವೆನ್ಯೂ ಫ್ರಮ್ ಆಪರೇಷನ್ 5 lakh ಅಂತ ಡೈರೆಕ್ಟಾಗಿ ಅವರೇ ಕೊಡ್ತಾರೆ. ಸ್ಟೇಟ್ಮೆಂಟ್ ಮೇಲ್ಗಡೆ vertical P&L statement, (31st March 2018). Revenue from operations revenue from operations 5 lakh. ಅದರ್ ಇನ್ಕಮ್ ಏನಾದರೂ ಇದ್ದರೆ ಅದರ್ ಇನ್ಕಮ್ನ ಆ್ಯಡ್ ಮಾಡಬೇಕು, ಬಟ್ ಇಲ್ಲಿ ಅದರ್ ಇನ್ಕಮ್ ಏನೂ ಇಲ್ಲ. ಹಾಗಾಗಿ ನೆಕ್ಸ್ಟ್ ಆ್ಯಡ್ ಅದರ್ ಇನ್ಕಮ್ ನಿಲ್. ಟೋಟಲ್ ಇನ್ಕಮ್ನ ಎ ಅಂತ ಬರೀರಿ. ಟೋಟಲ್ ಇನ್ಕಮ್ನಲ್ಲಿ ನಾವು ಲೆಸ್ ಎಕ್ಸ್ಪೆನ್ಸಸ್ ಅಂತ ಮಾಡಬೇಕು. ಲೆಸ್ ಎಕ್ಸ್ಪೆನ್ಸಸ್ ಅಂತ ಬರೆದು ಪರ್ಚೇಸ್ ಆಫ್ ಗೂಡ್ಸ್ ಅಂತ ಬಂದಾಗ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಆ ಹೆಡ್ಡಿಂಗಲ್ಲಿ ತಗೋಬೇಕು. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಎಷ್ಟಿದೆ? 3 lakhs. ನೆಕ್ಸ್ಟ್, ಸ್ಯಾಲರೀಸ್ ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್ ಕೂಡ ಎಲ್ಲಿ ಬರುತ್ತೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್
ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಇಯರ್ಲಿ ಇಷ್ಟು ಲೀವ್ಸ್ ಅಂತ ಇರುತ್ತೆ, ಅಂದರೆ ರಜಾ ದಿನಗಳು ಅಂತ ಕರಿತೀವಿ. ಆ ಲೀವ್ಸ್ ಇದ್ದಾಗ ಆ ಲೀವ್ಸನ್ನು ನೀವೇನಾದರೂ ರಜಾನ ಹಾಕಲಿಲ್ಲ, ಹಾಗೆ ವರ್ಕ್ ಮಾಡ್ತಾ ಇದ್ದೀರಾ, ಕಂಪ್ಲೀಟಾಗಿ ನಿಮ್ಮ ರಜಾನ ಯಾವುದೇ ರೀತಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನೀವು ವರ್ಕ್ ಎಷ್ಟು ಮಾಡಿರ್ತೀರ ಆ ರಜಾ ದಿನಗಳಲ್ಲಿ, ಆ ರಜಾ ದಿನಗಳಲ್ಲಿ ಪ್ರತಿಯೊಂದು ದಿನಕ್ಕೂ ಅವ್ರೇನು ಮಾಡ್ತಾರೆ, ಅಮೌಂಟನ್ನು ಪೇ ಮಾಡ್ತಾ ಹೋಗ್ತಾರೆ. ಅಂದರೆ ನನಗೆ ಇವತ್ತು ರಜಾ ಇತ್ತಪ್ಪ, ಆದರೂ ಬಂದು ನಾನು ಕೆಲಸ ಮಾಡಿದೆ, ಓಕೆ, ನಾನು ಇವತ್ತು ಕೆಲಸ ಮಾಡಿದ್ದಕ್ಕೆ ಎಕ್ಸ್ಟ್ರಾ ವರ್ಕ್ ಮಾಡ್ದಂಗೆ ಆಯಿತು. ಆ ಎಕ್ಸ್ಟ್ರಾ ವರ್ಕ್ ಮಾಡಿದ್ದಕ್ಕೆ ಅವ್ರು ಏನು ಮಾಡ್ತಾರೆ, ಅಮೌಂಟನ್ನು ಪೇ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದನ್ನು ಲೀವ್ ಎನ್ಕ್ಯಾಶ್ಮೆಂಟ್. ಇವಾಗ ಆರ್ಗನೈಸೇಷನ್ನು ಆ ಒಂದು ಎಂಪ್ಲಾಯಿಗೆ ಲೀವ್ ಅಮೌಂಟನ್ನು ಪೇ ಮಾಡ್ತಾ ಇದ್ದಾರೆ ಅಂದರೆ ಅದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ 3 lakhs. ಸೆಕೆಂಡ್ ಹೆಡಿಂಗ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ಸ್ಯಾಲರೀಸ್ ಎಷ್ಟಿದೆ, 40,000. ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟಿದೆ, 10,000. ನೆಕ್ಸ್ಟ್ ರೆಂಟ್ ಅಂಡ್ ಟ್ಯಾಕ್ಸಸ್ ಇದೆ. ರೆಂಟ್ ಅಂಡ್ ಟ್ಯಾಕ್ಸಸ್ ಬಂದ್ಬಿಟ್ಟು ಅದರ್ ಎಕ್ಸ್ಪೆನ್ಸಸ್. ರಿಪೇರ್ಸ್ ಟು ಮೆಷಿನರಿ ಅದು ಕೂಡ ಅದರ್ಸ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ರೆಂಟ್ ಅಂಡ್ ಟ್ಯಾಕ್ಸಸ್ 30,000. Repairs to machinery 20,000. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ರಿಪೇರ್ಸ್ ಟು ಮೆಷಿನರಿ ಆದ್ಮೇಲೆ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿ. ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 3 lakh plus 40, 3 lakh 40 plus 10, 3 lakh 50, 3 lakh 80, 4 lakh. Profit before tax A minus B. ಟೋಟಲ್ ಇನ್ಕಮ್ ಬಂದ್ಬಿಟ್ಟು 5 lakh, ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 4 lakh. ಸೊ A ಮೈನಸ್ B ಮಾಡಿದ್ರೆ 5 lakh ಅಲ್ಲಿ 4 lakh ಹೋದ್ರೆ 1 lakh. ಓಕೆ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು, 1 lakh. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿ. ಟ್ಯಾಕ್ಸ್ ಎಷ್ಟಿದೆ, 30%. 30% ಆನ್ ವಾಟ್, 1 lakh. $1 lakh ಅಲ್ಲಿ 30,000 ನ ಲೆಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 70,000. ಸೊ ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು, 70,000. ಓಕೆ, ಸೊ ದಿಸ್ ಈಸ್ ದ ವೇ ಟು ಸಾಲ್ವ್ ದ ಪ್ರಾಬ್ಲಮ್ ಇನ್ ರೆಸ್ಪೆಕ್ಟಿವ್ ಆಫ್ income statement, that is profit and loss statement. Okay, so let us we solve the another one problem.
Next, second one. From the following details, you are required to prepare profit and loss account for the year ended 31st March 2018 as per Schedule 3 of Companies Act 2013. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಇದೆ. ಪ್ಲಾಂಟ್ ಆ್ಯಂಡ್ ಮಿಷನರಿ ಕೊಟ್ಬಿಟ್ಟು P&L ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಪ್ಲಾಂಟ್ ಆ್ಯಂಡ್ ಮಿಷನರಿ ನಿಮಗೆ ಒಂದು ಕಾಮನ್ ಸೆನ್ಸ್ ಏನಿರಬೇಕು ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಲ್ಲಿ ಬರುತ್ತೆ, ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೋ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೋ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಕಮ್ಸ್ ಅಂಡರ್ ದ ಕೇಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಅದರಲ್ಲಿ ಯಾವುದು ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್? ಟ್ಯಾಂಜಿಬಲ್. ಫರ್ನಿಚರ್ ಇದು ಕೂಡ ಅಷ್ಟೇ ಫಿಕ್ಸ್ಡ್ ಅಸೆಟ್, ಬ್ಯಾಲೆನ್ಸ್ ಶೀಟ್. ಶೇರ್ ಕ್ಯಾಪಿಟಲ್, ಲ್ಯಾಬಿಲಿಟೀಸ್ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರುತ್ತೆ. ಸೇಲ್ಸ್ ಇದು ಎಲ್ಲಿ ಬರುತ್ತೆ? P&L. ಹೆಡಿಂಗ್ ರೆವೆನ್ಯೂ ಫ್ರಮ್ ಆಪರೇಷನ್. Under that sales ಎಷ್ಟಿದೆ? 3 lakh. ನೆಕ್ಸ್ಟ್ ಸೇಲ್ಸ್ ಆದಮೇಲೆ ಎಷ್ಟು ಪರ್ಚೇಸ್ ಕೊಟ್ಟಿದ್ದಾರೆ? ಪರ್ಚೇಸ್ ಬಂದ್ಬಿಟ್ಟು 1,80,000. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ಬರುತ್ತೆ. ಎಕ್ಸ್ಪೆನ್ಸಸ್ ನೋಡಿ. ಅದರ್ ಇನ್ಕಮ್ ಏನಿಲ್ಲ, ಆ್ಯಡ್ ಅದರ್ ಇನ್ಕಮ್ ನಿಲ್. ಸೊ ಟೋಟಲ್ ಇನ್ಕಮ್ ಬಂದ್ಬಿಟ್ಟು 3 lakh. ಟೋಟಲ್ ಇನ್ಕಮ್ ಅಲ್ಲಿ ಲೆಸ್ ಎಕ್ಸ್ಪೆನ್ಸಸ್. ಅಂಡರ್ ದಟ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಎಷ್ಟಿದೆ? 1,80,000. ನೆಕ್ಸ್ಟ್ ಪರ್ಚೇಸ್ ಆದಮೇಲೆ ಟ್ರೇಡ್ ಪೇಬಲ್ಸ್. ಟ್ರೇಡ್ ಪೇಬಲ್ಸ್ ಅಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಅಲ್ಲಿ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ. ನೋಡಿ ಪ್ಲಾಂಟ್ ಅಂಡ್ ಮೆಷಿನರಿನೂ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿನೂ ಕೊಟ್ಟಿದ್ದಾರೆ. ಪ್ಲಾಂಟ್ ಅಂಡ್ ಮೆಷಿನರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಎಕ್ಸ್ಪೆನ್ಸಸ್ ಅಲ್ಲಿ. ಯಾವ ಎಕ್ಸ್ಪೆನ್ಸಸ್ ಹೆಡಿಂಗ್ ಅದು? ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್. ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 4,000. ನೆಕ್ಸ್ಟ್ ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್. ಸೇಮ್ ಹೆಡಿಂಗ್ ಅಮಾರ್ಟೈಸೇಷನ್ ಅಲ್ಲಿ ಬರುತ್ತೆ. ನೋಡಿ ಇಲ್ಲಿ ಗುಡ್ ವಿಲ್ ಅಮಾರ್ಟೈಸೇಷನ್ ಅಂತ ಕೇಳಿದರೆ ಅಮಾರ್ಟೈಸೇಷನ್ ಅಂತ ಈಸಿಯಾಗಿ ಗೊತ್ತಾಯ್ತು. ಬಟ್ ಒನ್ ಮೈಂಡಲ್ಲಿ ಇರಲಿ, ಅಮಾರ್ಟೈಸೇಷನ್ ಅಂತನಾದರೂ ಹೇಳ್ಬೋದು ಅಥವಾ ಗುಡ್ ವಿಲ್ ಇಸ್ ಟು ಬಿ ರಿಟರ್ನ್ ಆಫ್ ಅಂತನಾದರೂ ಹೇಳ್ಬೋದು. ರಿಟರ್ನ್ ಆಫ್ ಅಂದ್ರೂ ಅದು ವ್ಯಾಲ್ಯೂಲೆಸ್ ಆಗುತ್ತೆ, ಅಮಾರ್ಟೈಸ್ ಮಾಡಿದ್ರೂ ವ್ಯಾಲ್ಯೂಲೆಸ್ ಆಗುತ್ತೆ. ಹಾಗಾಗಿ ನೀವು ಒನ್ ಮೈಂಡಲ್ಲಿ ಇರಬೇಕು ಏನು ಅಂದರೆ ಅಮಾರ್ಟೈಸೇಷನ್ ಅನ್ನೋ ವರ್ಡ್ ಬದಲು ರಿಟರ್ನ್ ಆಫ್ ಅಂತನಾದರೂ ಕೊಡ್ಬೋದು. ರಿಟರ್ನ್ ಆಫ್ ಅಂತ ಕೊಟ್ಟರು ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ಅದು ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಲ್ಲಿ ಬರುತ್ತೆ ಅಂತ. ಓಕೆ, ಸೊ ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ ಎಷ್ಟು? 6,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. Debentures, it is a borrowed fund, and for the borrowed money you have to pay the interest. If you are going to be pay the interest to the debenture holder, then it is an expenses. Which type of expenses? Finance cost. Okay, so idu debenture interest finance cost alli barutte. Finance cost, interest on debentures, interest on debentures 30,000.
ನೆಕ್ಸ್ಟ್ ಅದೇ ರೀತಿ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. Interest on borrowings 20,000. One lakh 80 plus 10,000. 1,90,000. 1,90,000 plus 30. 1 lakh 2,20,000. 2,20,000 plus 20. 2,40,000. B. Total expenses. ನೋಡಿ, ಟೋಟಲ್ ಇನ್ಕಮ್ ಬಂದ್ಬಿಟ್ಟು 3 lakh, ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 2,40,000. ಓಕೆ, 2,40,000 3 lakh ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ A minus B 60,000. ನೋಡಿ, 3 lakh minus 2,40,000 60,000. ಓಕೆ, 60,000 ಅನ್ನ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಹೇಳಿದರೆ 30% ಹೇಳಿದರೆ 60,000 ಇಂಟು 30%, 18,000. 60 ಅಲ್ಲಿ 18 ಲೆಸ್ ಮಾಡಿದ್ರೆ 42,000. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. Okay, so this is the another one problem. Let us be solve another one problem, that is third one. Okay, listen here. From the following trial balance, prepare statement of profit or loss for the year ended 31st March 2018 as per Schedule 3 of Companies Act 2013. Sales 10 lakh. It is going to be considered in the case of revenue from operation. Next, salaries. Salaries comes under the case of employee benefit expenses. Add other income. Other income ಯಾವುದು ಇಲ್ಲ. A total income. Less expenses. Election expenses are employee benefit expenses. Employee benefit expenses are salaries. Salaries 90,000. Next, wages 1,10,000. Next, ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಆ ಕ್ಲೋಸಿಂಗ್ ಸ್ಟಾಕ್ ಬಂದ್ಬಿಟ್ಟು ಅದು
ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಪನಿಂಗ್ ಸ್ಟಾಕ್ ಬಂದುಬಿಟ್ಟು ನಿಮಗೆ ಟ್ರೇಡಿಂಗ್ ಆ್ಯಂಡ್ P&L ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪರ್ಚೇಸ್ ಆಯಿತು. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ಪರ್ಚೇಸ್ ಬಂದ್ಬಿಟ್ಟು 4 lakh. ನೆಕ್ಸ್ಟ್ ಬ್ಯಾಂಕ್ ಓವರ್ಡ್ರಾಫ್ಟ್ ಇಟ್ ಈಸ್ ಎ ಕರೆಂಟ್ ಲಯಬಿಲಿಟಿ and 12% debentures. 12% debentures it's a borrowed fund and 12% it is an interest which is going to be given to the debenture holders. ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ 12% ಡಿಬೆಂಚರ್ಸ್ ಅಂತ ಹೇಳಿದ್ರೆ 12% ಏನಿರುತ್ತಲ್ಲ ಅದು ಇಂಟ್ರೆಸ್ಟ್ ಯಾರಿಗೆ ಕೊಡೋದು? ಡಿಬೆಂಚರ್ ಹೋಲ್ಡರ್ಸ್ಗೆ. ಸೊ ಅಲ್ಲಿ ಡಿಬೆಂಚರ್ಸ್ ಬಂದ್ಬಿಟ್ಟು ಎಷ್ಟಿದೆ ಅಮೌಂಟ್ ಅಂದರೆ 1 lakh ಇದೆ. 1 lakhಗೆ 12% ಅಂದರೆ ಎಷ್ಟು? 12,000. ಸೊ 12,000 ನಾವು ಯಾರಿಗೆ ಕೊಡಬೇಕು? ಇಂಟ್ರೆಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ. ಅದು ಫೈನಾನ್ಸ್ ಕಾಸ್ಟ್ ಅಂತ ಬರುತ್ತೆ. ಥರ್ಡ್ ಒನ್, ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ನ ಹೇಳಿಲ್ಲ ಅಂದ್ರೂ ಆ 12% ಅಂತ ಏನಿರುತ್ತಲ್ಲ ಆ ಪರ್ಸೆಂಟನ್ನು ಕನ್ಸಿಡರ್ ಮಾಡಿ ನೀವು ಆ ಡಿಬೆಂಚರ್ ಮನಿ ಮೇಲೆ ತಗೋಬೇಕಾಗುತ್ತೆ. ಇಲ್ಲಿ ಡಿಬೆಂಚರ್ ಬಂದ್ಬಿಟ್ಟು 1 ಲಕ್ಷ ಇದೆ. 1 ಲಕ್ಷಕ್ಕೆ 12% ಅಂದರೆ ಎಷ್ಟಾಗುತ್ತೆ? 12,000. ಡಿಬೆಂಚರ್ ಇಂಟ್ರೆಸ್ಟ್. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಬಂದ್ಬಿಟ್ಟು ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ, ಅದು ಬಂದ್ಬಿಟ್ಟು ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟು? 16,000. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರುತ್ತೆ. ಲ್ಯಾಂಡ್ ಅದು ಕೂಡ ನಿಮಗೆ ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ 1,10,000 ಪ್ಲಸ್ 90 2 lakh, 2 lakh ಪ್ಲಸ್ 4 lakh 6 lakh, 6 lakh ಪ್ಲಸ್ 28,000, 6 lakh 28,000. Total expenses B. Profit before tax A minus B. 10 lakh ಅಲ್ಲಿ 6 lakh 28 on that. 3 lakh 62,000. Sorry, 3,72,000 less tax 30%. 3,72,000 into 30. Okay, 3,72,000 into 30%. 1,11,600. 1,11,600 minus 3,72,000. 2,60,000 for profit after tax. 10 lakh ಅಲ್ಲಿ 6 lakh 28 ಲೆಸ್ ಮಾಡಿದ್ರೆ 3,72,000 ಬರುತ್ತೆ. 3,72,000 ಗೆ 30% ಅಂದ್ರೆ 1,11,600. 1,11,600 minus 3,72,000, 2,60,400. So this is the problem, third one. Okay, and next one,
From the following balance, prepare statement of profit or loss for the year ending 31st March 2018 as per Schedule 3 Companies Act 2013. Cash sales 2,60,000, credit sales 3 lakh. ನೋಡಿ, ಕ್ಯಾಶ್ ಸೇಲ್ ಅಂತ ಕೊಟ್ಟೇನೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟೇನೆ. ಸೇಲ್ಸಲ್ಲಿ ಕ್ಯಾಶು ಇರುತ್ತೆ, ಕ್ರೆಡಿಟು ಇರುತ್ತೆ. ಸೊ ಟೋಟಲ್ ಸೇಲ್ಸ್ ಬಂದುಬಿಟ್ಟು ನಿಮಗೆ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಎರಡೂ ಆ್ಯಡ್ ಮಾಡಿದರೆ ನಿಮಗೆ ಸಿಗುತ್ತೆ. ಓಕೆ, ರೆವೆನ್ಯೂ ಫ್ರಮ್ ಆಪರೇಷನಲ್ಲಿ ಕ್ಯಾಶ್ ಸೇಲ್ಸ್ 2 lakh, credit sales 3 lakh. Total sales ಬಂದ್ಬಿಟ್ಟು 5 lakh. Total sales 2 plus 3 5. ಓಕೆ, ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ರಿಟರ್ನ್ ಕೊಟ್ಟಿದೆ. ಸೇಲ್ಸ್ ರಿಟರ್ನ್ ಏನು ಮಾಡಬೇಕು? ಲೆಸ್ ಮಾಡಬೇಕು. ಲೆಸ್ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ 20,000. 4,80,000. 4,80,000 ಬಂದ್ಬಿಟ್ಟು ನೆಟ್ ಸೇಲ್ಸ್. ನೆಟ್ ಸೇಲ್ಸ್ಗೆ ಆ್ಯಡ್ ಅದರ್ ಇನ್ಕಮ್. ಆ್ಯಡ್ ಅದರ್ ಇನ್ಕಮ್ ಏನು ಕೊಟ್ಟಿಲ್ಲ. ಟೋಟಲ್ ಇನ್ಕಮ್ 4,80,000. less expenses. Expenses ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ 3 lakh. ಬಿಲ್ಡಿಂಗ್ 2 lakh ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 10% ಇದೆ. ಬಿಲ್ಡಿಂಗ್ ತಗೋಬಾರ್ದು, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ತಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಬಂದ್ಬಿಟ್ಟು ಹೆಡಿಂಗ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್. ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅಲ್ಲಿ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 2 lakh into 10%. 20,000. ನೆಕ್ಸ್ಟ್ ಮೆಷಿನರಿನೂ ಅಷ್ಟೇ 1,50,000 ಕೊಟ್ಟಿದ್ದಾರೆ, ಬಟ್ ಅದಕ್ಕೆ 10% ಡಿಪ್ರಿಸಿಯೇಷನ್ ಇದೆ. ಸೊ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 1,50,000 into 10%. 15,000. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇದೆ. ಬ್ಯಾಡ್ ಡೆಟ್ಸ್ ಬಂದ್ಬಿಟ್ಟು ಅದರ್ ಎಕ್ಸ್ಪೆನ್ಸಸ್. 5,000. Total expenses D. Three lakh plus 35 plus 5, 3,40,000. Profit before tax A minus B. 4,80,000 minus 3,40,000, 1,40,000 less tax. Tax 30%. 1,40,000 into 30%.
that is 42,000. 1,40,000 minus 42, 98,000. Profit after tax. So this is the problems in respect of income statement, and remaining one problem is there. Remaining two problem is there. I will give you for this assignment. Okay, you need to solve these two problems, and this is all about the financial statements of companies, that is income statement and the balance sheet. Okay, in the next upcoming class we are going to be discuss the new chapter, that is analysis of financial statements. Thank you.